ಇದಕ್ಕೆ ಅಂತಲ್ಲ, ಬ್ಲೂ ಅಲ್ಲಿ ನಂಗೆ ಬ್ಲೂ ತುಂಬ ಇಷ್ಟ ಆಗುತ್ತೆ. ಸೊ ಪೀಕಾಕ್ ಇದೆ ನೋಡಿ, ಇಲ್ಲೊಂದು. ಅದು ಹೆಣ್ಮಕ್ಳೇ ಮಾಡಬೇಕು ಅಂತ ಏನಿಲ್ಲ, ಒಂದು ಏಜ್ವರೆಗೂ ಗಂಡು ಮಕ್ಕಳು ಕೂಡ ಮಾಡ್ತಾರೆ ತಾಯಂದ್ರಿಗೆ ಈ ಥರ ಎಲ್ಲ ಹೆಲ್ಪ್. ಅದೊಂದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮಾಕ್ಟೈಲ್. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪ ಅಂದರೆ, ಇವತ್ತು ನಾವೊಂದು ಮದುವೆಗೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳ ನಂತರ ರಿಷಿತಾನ ಮದುವೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಅದು ಸ್ವಲ್ಪ ಸ್ಪೆಷಲ್ ಮೂಮೆಂಟು. ಸೊ ಹೇಗೆಲ್ಲ ರೆಡಿ ಆಗ್ತೀವಿ ಸಿಂಪಲ್ಲಾಗಿ, ಕ್ವಿಕ್ಕಾಗಿ. ನಾನು ರಿಷಿತಾ, ಇವತ್ತು ನನ್ನ ವಿಡಿಯೋ ಪಾರ್ಟ್ನರ್ ರಿಷಿತಾ. ಸೊ ನಾನು ರಿಷಿತಾ ಹೇಗೆ ರೆಡಿ ಆಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಮೊದಲಿಗೆ ಸ್ಯಾರಿ. ಆ್ಯಕ್ಚುಲಿ ಈ ಸ್ಯಾರಿ ನಂದು ಒಂದು ರಿಷಿತಾ ಹುಟ್ಟಕ್ಕೆ ಮುಂಚೆ ಶೈಲಮ್ಮ ಮತ್ತು ಅಮ್ಮಿ ಮನೆ ಇದೆಯಲ್ಲ, ಆ ಮನೆ ಗುರುಪ್ರವೇಶಕ್ಕೆ ಕೊಡಿಸಿದ್ದು. ಸೊ ಆ ಸ್ಯಾರಿನ ಉಟ್ಕೊಳ್ಳೋಣ ಅಂತ. ಇದ್ರ ಬ್ಲೌಸ್ ಇವಾಗ ಆಗೋದೇ ಇಲ್ಲ ನನಗೆ, ಬ್ಯಾಟಿಂಗ್. ಇದಕ್ಕೆ ಕಲಂಕಾರಿದೊಂದು ಬ್ಲೌಸ್ ನಾನು ರೆಡಿ ಮಾಡಿಸ್ಕೊಂಡಿದ್ದೆ. ಇದಕ್ಕೆ ಅಂತಲ್ಲ, ಬ್ಲೂ ಅಲ್ಲಿ ನಂಗೆ ಬ್ಲೂ ತುಂಬ ಇಷ್ಟ ಆಗುತ್ತೆ. ಸೊ ಪೀಕಾಕ್ ಇದೆ ನೋಡಿ, ಇಲ್ಲೊಂದು. ಎಸ್, ತುಂಬ ಚೀಪಾಗಿ ಮಾಡಿಸ್ಕೊಂಡಿದ್ದೆ ಇದನ್ನು. ಸೊ ಆ ಬ್ಲೌಸ್ಗೆ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ರಿಷಿತಾ ಎಲ್ಲೋ ಕಲರ್ ಪಂಜಾಬಿ ಚೂಡಿದಾರ್ ಹಾಕೋ, ಪರವಾಗಿಲ್ಲ ಬಾ, ಎಲ್ಲೋ ಕಲರ್ ಪಂಜಾಬಿ ಚೂಡಿದಾರ್ ಹಾಕ್ಕೊತಾಳೆ. ಓಕೆನಾ? ಈಗ ಈ ಸ್ಯಾರಿನ ಪಿನ್ ಮಾಡ್ಕೊಳ್ತೀನಿ. ನನಗೆ ಸಿಂಗಲ್ ಪಿನ್ ಮಾಡೋದು ನಂಗೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ಸೊ 4 ಪಿನ್ ಮಾಡ್ಕೊಳ್ತೀನಿ. ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ನೋಡಿ. ಆ್ಯಂಡ್ ಒಂದು ಸ್ಮಾಲ್ ಟಿಪ್ ಕೂಡ ಕೊಡ್ತೀನಿ, ನಿಮಗೆ ಯೂಸ್ ಆಗುತ್ತೆ ನಂತರ ದಪ್ಪ ಇರೋರಿಗೆ, ಅಂಥ ಟಿಪ್ ಕೊಡ್ತೀನಿ. ಈಗ ಫಸ್ಟು ಫ್ಲಿಟ್ಸ್. ಈ ಫ್ಲಿಟ್ಸು ಕೆಲವರು 4 6 ಅಂತಾರೆ. 4 6 ಅಂತ ಲೆಕ್ಕ ಇಟ್ಕೋಬೇಡಿ. ನಿಮಗೆ ಫ್ರಂಟ್ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ನೋಡಿಕೊಂಡು ಅದಕ್ಕಿಂತ ಚೂರು ಕಡಿಮೆ ಮಾಡಿ ಹಿಂದೆ ಲೇಯರ್ಸ್ ಎಲ್ಲ. ಅಂದರೆ ನೋಡಿ, ಇದು ಸ್ವಲ್ಪ ಮುಂದಕ್ಕಿರಬೇಕು ಫಸ್ಟ್ ಲೇಯರು. ಅದಾದ್ಮೇಲೆ ಇರೋದೆಲ್ಲ ಈಕ್ವಲ್ ಆಗಿದ್ರು ಫಸ್ಟ್ನೇದಕ್ಕಿಂತ ಸ್ವಲ್ಪ ಚಿಕ್ಕದಿರಬೇಕು. ಯೂಶಲಿ ನಾನು ಸೀರೆ ತುಂಬ ಚೆನ್ನಾಗಿ ಉಡಿಸ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಅಂದರೆ ಆಂಟಿಗಳು, ನನ್ನ ಮೇಕಪ್ಗೆ ಹೋದಾಗ, ಮತ್ತು ಅಕ್ಕಗಂತೂ ನಾನು ಉಡ್ಸೋದು ತುಂಬ ಕಂಫರ್ಟಬಲ್ ಅಂತ ಹೇಳ್ತಾರೆ. ಬಟ್ ನಾನು ತುಂಬ ಹರಿಬರಿಯಲ್ಲಿ ಉಟ್ಕೊಳ್ಳೋದು. ಅಂದರೆ ನನಗೆ ಕ್ವಿಕ್ಕಾಗಿ ಆಗಿಬಿಡ್ಬೇಕು. ಆ್ಯಂಡ್ ಪೇಷನ್ಸ್ ತುಂಬ ಕಡಿಮೆ. ಸೊ ಇಲ್ಲೇನಾಗುತ್ತೆ ನೋಡಿ, ಇವಾಗ ಲಾಸ್ಟ್ ಲೇಯರ್ ಬರುತ್ತಲ್ಲ, ಲಾಸ್ಟ್ ಲೇಯರು ಕೆಲವ್ರಿಗೆ ಜಾಸ್ತಿ ಬರುತ್ತೆ. ಅದೇ ಎಲ್ಲರಿಗೂ ಕನ್ಫ್ಯೂಸ್ ಆಗೋದು. ಅದನ್ನೇನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದಿಷ್ಟು ಜಾಸ್ತಿ ಇದೆಯಲ್ಲ, ಇದನ್ನ ಸ್ವಲ್ಪ ಅರ್ಧಕ್ಕೆ ಚಿಕ್ಕದು ಮಾಡಿಕೊಂಡು ನೆಕ್ಸ್ಟ್ ಲೇಯರ್ನ ಮಾಡ್ಕೊಳ್ಳಿ. ಆವಾಗ ಸಾಕಾಗುತ್ತೆ. ಓಕೆನಾ? ನಥಿಂಗ್ ಟು ವರಿ. ಇಷ್ಟು ಮಾಡ್ಕೋಬೋದು ಹಿಂಗೆ ನೋಡಿ. ಇವಾಗ ನಮ್ಮ ಚೋಟು ಮೋಟು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ. ನೀನು ನನ್ನ ಚೋಟು ಮೋಟು ತಾನೆ. Straight height. ಅಲ್ಲ, turn this side. Turn this side. Yes, ಹಂಗೆ straight ಹಂಗಲ್ಲ. ಎಸ್, ಹಂಗೂ ಅಲ್ಲ, ಹಿಂಗೆ ಟೈಟ್. ಎಸ್. ಸೊ ನಿಮ್ಮ ಮಗು ಕೈಯಲ್ಲೂ ಈ ಥರ ಹೆಲ್ಪ್ ತೊಗೊಂಬಿಡಿ. ಸೀರೆ ಉಟ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಅದು ಹೆಣ್ಮಕ್ಳೇ ಮಾಡಬೇಕು ಅಂತ ಏನಿಲ್ಲ, ಒಂದು ಏಜ್ವರೆಗೂ ಗಂಡು ಮಕ್ಕಳು ಕೂಡ ಮಾಡ್ತಾರೆ ತಾಯಂದ್ರಿಗೆ ಈ ಥರ ಎಲ್ಲ ಹೆಲ್ಪ್. ಅದೊಂಥರ ಚೆರಿಷಿಂಗ್ ಆಗಿರುತ್ತೆ ಮೂಮೆಂಟ್. ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳು ಈ ನೆರಿಗೆ ಹಿಡಿಯೋದು ಎಲ್ಲ ಮಾಡಿಬಿಟ್ರೆ ತಾಯಂದ್ರಿಗೆ ವಾವ್ ಸೂಪರ್ ಅನಿಸ್ಬಿಡುತ್ತೆ ಅಲ್ವಾ? ಆಯಿತು. ನನ್ನ ಥರ ದಪ್ಪ ಇರೋರಿಗೆ ಟಿಪ್ ಏನಂದರೆ, ನನಗೆ ಮೇನ್ ಪ್ರಾಬ್ಲಮ್ ಏನಂದರೆ, ನನಗೂ ಮತ್ತು ಅಕ್ಕಗೂ ನಾವು ದಪ್ಪ ಇರೋದ್ರಿಂದ ಇಲ್ಲಿವರೆಗೂ ಆಗುತ್ತೆ. ಇಲ್ಲಿ ಪಿನ್ ಹಾಕ್ಕೊಳ್ಳೋದಕ್ಕಾಗಲ್ಲ ನಮಗೆ. ಸೊ ಇಲ್ಲಿ ಹಾಕ್ಕೊಂಡ್ರೆ ಅದೊಂಥರ ಹಿಂಗೆ ಬಿದ್ದೋಗ್ತಾ ಇರುತ್ತೆ. ಸೊ ಯೂಶಲಿ ಎಲ್ಲರೂ ಇದನ್ನು ಫೇಸ್ ಮಾಡಿರ್ತೀರ. ಸೊ ನಾನು ನಿಮ್ಗೆ ಏನು ಟಿಪ್ ಕೊಡ್ತೀನಿ ಅಂದರೆ, ನೀವು ಇದು ಪಿನ್ ಮಾಡಿದ ತಕ್ಷಣ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಬ್ಲೌಸ್ ಏನಿದೆಲ್ಲ, ಬ್ಲೌಸ್ಗೆ ಇದನ್ನು ಪಿನ್ ಮಾಡಿಬಿಡಿ. ಆಮೇಲೆ ನೀವು ಬಿಡು. ಆಮೇಲೆ ನೀವು ಬ್ಲೌಸ್ನ ಹಾಕ್ಕೊಂಡು ನಂತರ ಸೀರೆನ ಉಟ್ಕೊಳ್ಳಿ. ನಿಜ ಹೇಳ್ತೀನಿ, ಕಂಫರ್ಟಬಲ್ ಆಗಿ ಬರುತ್ತೆ. ಆ್ಯಂಡ್ ನಿಮಗೂ
ಆ ಗಿಲ್ಟ್ ಇರಲ್ಲ, ಅಯ್ಯೋ ನಾನು ದಪ್ಪ ಇದ್ದೀನಿ ನನಗೆ ಅನಿಸ್ತಾ ಇಲ್ಲ ಅನ್ನೋದೆಲ್ಲ ಇರಲ್ಲ. ನಂಗೆ ಒಂದೊಂದ್ಸತಿ ತುಂಬ ಇರಿಟೇಟ್ ಆಗಿಬಿಡುತ್ತೆ. ರಿಷಿತಾಗ ಹಾಕೋಕ್ಕೆ ಬರಲ್ಲ, ಭೂಮಿಕಾ ಇಲ್ಲಿರೋದೇ ಇಲ್ಲ, ಅವಳಿಗೂ ಬರೋದಿಲ್ಲ ಹಾಕೋದಕ್ಕೆ. ನಮ್ಮ ಮನೆಯವ್ರಿಗೇನು ಇಷ್ಟು ಪರ್ಫೆಕ್ಟಾಗಿ ಪಿನ್ ಮಾಡೋದಕ್ಕೆ ಬರಲ್ಲ. ಅಂದರೆ ಇದನ್ನು ನಾನು ಏನು ಇಟ್ಕೊಟ್ಟಿರ್ತೀನಿ ಅದನ್ನು ಹಾಕಿ ಅಂದರೂ ಹಾಕೋಕ್ಕಾಗಲ್ಲ. ಸೊ ಈ ಪ್ರಾಬ್ಲಮ್ಗೆ ಇದೊಂದು ಸಲ್ಯೂಷನ್. ಐ ಹೋಪ್ ತುಂಬ ಜನ ಈ ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀರ. ನಾಳೆ ವೈಟ್ ಉಟ್ಕೋಬೇಕು ಹೊಸದೇವ್ರಿಗೆ. ಸೊ ನಾಳೆನೂ ಹೊಸದೇವ್ರಿದೆ. ಹೋದ ವರ್ಷ ಹೊಸದೇವ್ರ ವಿಡಿಯೋ ಹಾಕಿದ್ದೆ. ಈ ಸತಿ ರೆಕಾರ್ಡ್ ಏನು ಮಾಡೋದಕ್ಕೆ ಹೋಗಲ್ಲ, ಬಟ್ ನಾನು ರೆಡಿ ಆಗೋದು ಅದೆಲ್ಲ ಅಂತೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಹಾಕೋವಾಗ ಲೆಂತ್ ನೋಡ್ಕೊಳ್ಳಿ. ಲೆಂತ್ ಸಾಕಾಗುತ್ತಾ, ಇನ್ನೂ ಉದ್ದ ಬೇಕಂತ ನೋಡಿ. ನಾನು ಚಿಕ್ಕದು ಮಾಡ್ಕೊಂಡಿದ್ದೀನಿ. ಈಗ ತೆಗೆದ್ಬಿಟ್ಟು ಇನ್ನೂ ದೊಡ್ಡದಾಗಿ ಹಾಕ್ತೀನಿ. ಸೊ ಈಗ ಸ್ಯಾರಿ ಪಿನ್ ಮಾಡ್ಕೊಂಡಿದ್ದಾಗಿದೆ. ಈಗ ಟೈಮ್ ಆಗಿದೆ 6 ಗಂಟೆ. ಸೊ ನನಗೆ ಒಂದು 1/4 ಗಂಟೆ ಟೈಮ್ ಕೊಡಿ. ರಿಷಿತಾ ಡ್ರೆಸ್ ಹಾಕ್ಕೊಂಡು ನಾನು ಸ್ಯಾರಿ ಉಟ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಬಂದ್ಬಿಡ್ತೀವಿ. ಯಾಕಂದರೆ ನಮ್ಮ ಟಾರ್ಗೆಟ್ ಇರೋದು ಮ್ಯಾಕ್ಸಿಮಮ್ 6:30 ಒಳಗಡೆ ರೆಡಿ ಆಗಬೇಕಂತ. ಸೊ 6 o'clock ಅಲ್ವಾ, ನೋಡೋಣ. ಸೊ 6:15 ಅಷ್ಟರಲ್ಲಿ ಡ್ರೆಸ್ಅಪ್ ಆಗಿ ಬರ್ತೀವಿ. ಸ್ಟಿಲ್ ದ್ಯಾಟ್ ಸ್ಟೇ ಟ್ಯೂನ್ಡ್. ಅಷ್ಟರಲ್ಲಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ನನ್ನ ಚಾನಲ್ನ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಸೀರೆ ಹೇರ್ ಸ್ಟೈಲ್ ಎರಡೂ ಆಯಿತು. ರಿಷಿತಾದು ಡ್ರೆಸ್ಸು ಹೇರ್ ಸ್ಟೈಲ್ ಆಯಿತು. ಸೊ ಟೈಮ್ ಕರೆಕ್ಟಾಗಿ 6:15. ನಾನು ಹೇಳಿ ಟೈಮ್ ಮುಗಿಸಿದ್ದೀನಿ. ಬೇಗ ಮುಗಿಸಿದ್ವಿ. ಕ್ಯಾಮ್ರಾ ಆನ್ ಮಾಡೋಷ್ಟರಲ್ಲಿ 1 ನಿಮಿಷ ಲೇಟ್ ಆಯಿತು. ಬ್ಲೌಸ್ ಸ್ವಲ್ಪ ಟೈಟ್ ಆಗಿದೆ. ಆಗುತ್ತೆ. ಸೊ ಈಗ ಫಸ್ಟು ಕ್ವಿಕ್ಕಾಗಿ ಇನ್ 15 ಮಿನಿಟ್ಸಲ್ಲಿ ಇಬ್ಬರು ರೆಡಿ ಆಗಬೇಕು. ಸೊ 15 ಮಿನಿಟ್ಸಲ್ಲಿ ಹೇಗೆ ಮೇಕಪ್ ಮಾಡ್ಕೊಳ್ತೀವಿ, ಏನೆಲ್ಲ ಹಾಕ್ತೀನಿ ಅಂತ ಹೇಳ್ತೀನಿ. ವ್ಯಾಸಲಿಂದು ನಾನು ಫ್ಲಾಲೆಸ್ ಗ್ಲೋ ಅಂತ ಒಂದು ಮಾಯ್ಚರೈಸರ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಮೇಕಪ್ಗೆ. ನಾನೇ ಹಾಕ್ತೀನಿ, ರಿಷಿತಾಗೂ ನಾನೇ ಹಾಕ್ಬಿಡ್ತೀನಿ. ಸೊ ಇದು ಏನಂದರೆ ವಾಟರ್ ಬೇಸ್ ಇದೆ. ರಬ್ ಮಾಡ್ಕೊ. ಡಾರ್ಕ್ ಸರ್ಕಲ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ನನಗೆ ಕೆಲಸ ಸ್ವಲ್ಪ ಜಾಸ್ತಿ ಆಯಿತು ಈ ಕುಕ್ಕಿಂಗ್ದೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ. ಈಗ ನೆಕ್ಸ್ಟು ಪಾಂಡ್ಸ್ದು BB+ ಕ್ರೀಮು. ಸೊ ನಾನು ಫೌಂಡೇಶನ್ನು ಇಟ್ಕೊಂಡಿದ್ದೀನಿ, ಬಟ್ ಫೌಂಡೇಶನ್ ಏನು ಹಾಕ್ಕೋಬೇಕು ಅನಿಸ್ತಿಲ್ಲ. ಒಂದು ಎರಡನೇದು ಇದಾದರೆ ಕ್ರೀಮ್ ಥರ ಹಿಂಗೆ ಹಾಕೊಂಡು ಹೋಗ್ಬಿಡ್ಬೋದು. ಫೌಂಡೇಶನ್ ಅಂದರೆ ಟ್ಯಾಪ್ ಮಾಡ್ಕೊಂಡು ಕೂತ್ಕೋಬೇಕಲ್ಲ, ಅದಕ್ಕೆ. ಫೌಂಡೇಶನ್ ಕ್ರೀಮ್ ಅಲ್ಲ, ಇದು ಫೌಂಡೇಶನ್ ಥರನೇ ಆದರೆ ಫೌಂಡೇಶನ್ ಅಲ್ಲ. ಸಿಕ್ತಲ್ಲ, ನಂದು ಅಲ್ಲಿ ಮೇಲೆ ಬಾಕ್ಸ್ ಇದೆ, ಕೊಟ್ಬಿಡಿ. ಸೊ ನಾನು ಇದನ್ನು BB ಕ್ರೀಮ್ ಹೇಗೆ ಮಾಡ್ತೀನಿ ಅಂದರೆ, ಈ ಥರ ಹಾಕ್ಕೊಂಡು ನನಗೆ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಡಾಟ್ಸ್ ಇಟ್ಕೊಂಡು, ಇವತ್ತೇನಪ್ಪ ಚಾಲೆಂಜ್ ಅಂದರೆ ಮಿರರ್ ನೋಡದೆ ರೆಡಿ ಆಗ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಬೋದಲ್ವಾ, ಮೇಲೆ ಈ ಕಡೆಗೆ ರೈಟ್ ಸೈಡ್ಗೆನೆ ಮೇಲೆ ಇದೆ. ಈ BB ಕ್ರೀಮ್ದು ಇದೊಂದೇ ಏನು ಅಡ್ವಾಂಟೇಜ್. ನೀವು ಕ್ರೀಮ್ನ ಹೇಗೆ ಸ್ಪ್ರೆಡ್ ಮಾಡ್ತೀರಾ ಹಾಗೆ ಸ್ಪ್ರೆಡ್ ಮಾಡೋದು, ನಿಮ್ಗೆಲ್ಲೂ ಪ್ಯಾಚಸ್ ಆಗಲ್ಲ. ಎಲ್ಲಾದರೂ ಎಕ್ಸಸ್ ಇತ್ತು ಅನ್ಸಿದ್ರೆ ಸ್ಪಾಂಜಿಂದ ರಿಮೂವ್ ಮಾಡ್ಕೊಳ್ಳಿ. ಓಕೆನಾ. ಈಗ ಡಾಜ್ಲರ್ದು ಕಾಂಪ್ಯಾಕ್ಟು ಅಲ್ಲ, ಇದೊಂಥರ ಲೂಸ್ ಪೌಡರ್, ಎಲ್ಲೋ ಪೌಡರು. ರಿಷಿತಾಗೆ ಏನಂದರೆ ಅವಳು ಮೇಕಪ್ ಅಂದರೆ ನಾನು ಈ ಪ್ರಾಡಕ್ಟ್ಸ್ ಎಲ್ಲ ಅಷ್ಟು ಹೆಲ್ದಿ ಅಲ್ಲ ಮಕ್ಕಳಿಗೆ ಅಂತ ಯೂಸ್ ಮಾಡೋದೇ ತುಂಬ ರೇರ್ ಅವಳ ಸ್ಕಿನ್ ಮೇಲೆ. ಸೊ ಯೂಸ್ ಮಾಡೋವಾಗ ಅವಳಿಗೆ ನಾನು ಏನೇನು ಹಾಕ್ಕೊಳ್ತೀನಿ ಅದೇ ಕ್ರಮದಲ್ಲಿ ಅದೇ ಪ್ರೊಸೀಜರಲ್ಲಿ ಬೇಕು. ಅದು ಒಂದು ಬ್ಯಾಡ್ ಹ್ಯಾಬಿಟ್. ಸೊ ನಾನು ಈಗ ಕಾಂಪ್ಯಾಕ್ಟ್ನ ಹಾಕ್ಬಿಡ್ತೀನಿ. ಕಾಂಪ್ಯಾಕ್ಟಲ್ಲ ಎಲ್ಲೋ ಪೌಡರ್ನ ಹಾಕ್ಕೊಂಡ್ಬಿಡ್ತೀನಿ. ಸೊ
ಹೀಗಾಯಿತು. ಈಗ ನಮ್ಮ ರಿಷಿತಾಗೆ ಐ ಶ್ಯಾಡೋ ಬೇಕಂತ ಸ್ವಲ್ಪ ಹಾಕ್ಬಿಡ್ತೀನಿ. ಬೇಡಮ್ಮ, ಚೆನ್ನಾಗಿರಲ್ಲ ರಿಚು. ತಲೆ ಎತ್ತು, ಅದು ಫುಲ್ ಗ್ಲಿಟರ್ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಈ ಗ್ಲಿಟರು ಒಂದು ಸ್ವಲ್ಪ ನಾರ್ಮಲ್. ಇಲ್ಲ ಇದು ಸಾಕು. ಅದೇನು ಗೊತ್ತಾ, ಇಲ್ಲಿ ನೋಡು, ನಿಮಗೆ ತೋರಿಸ್ತೀನಿ. ಅದು ನೋಡಿ, ಈ ಥರ ಬರುತ್ತೆ. ಏನು ಚೆನ್ನಾಗಿರುತ್ತೆ ಅದು ಹೇಳು? ಜೋಕರ್ ಥರ ಕಾಣಿಸ್ತೀಯ. ಸೊ ರಿಷಿತಾಗ ಐ ಶ್ಯಾಡೋ ಆಯಿತು. ನನಗೆ ಐ ಶ್ಯಾಡೋ ಬೇಡ. ಟೈಮ್ ಆಗಿದೆ ರಿಚು, ನಾನು ಟೈಮ್ ಕೊಟ್ಟಿದ್ದೀನಲ್ಲಿ, ಆ ಟೈಮಿಗೆ ಮುಗಿಸ್ಬೇಕು. ಸೊ ನಾನು ಐಲೈನರ್ ಹಾಕ್ತಾಯಿದ್ದೀನಿ. ಲ್ಯಾಕ್ಮಿದು ಇವಾಗ ರೆಗ್ಯುಲರ್ ಯೂಸ್ಗೆಲ್ಲ ಲ್ಯಾಕ್ಮಿ ತೊಗೊಂಡಿದ್ದೀನಿ ನಾನು. 6:30ಗೆ. ಅಯ್ಯೋ ಅಮ್ಮ 6:21. ಓಕೆ, ಆಗುತ್ತಲ್ವಾ? ಸೊ ಎಸ್, ಇವಾಗ ಐಲೈನರ್ ಆಗಿದೆ. ರಿಷಿತಾಗ ಲೈನರ್ ಬೇಡ. ಫೈಲ್ ಕಣ್ಮುಚ್ಚು ಬೇಗ, ಟೈಮ್ ಆಯಿತು. ಸೀರಿಯಸ್ಲಿ ಕಣ್ಬಿಟ್ಲಾ? ಬೇಡ ಆರ್ಲಿ ಇದು. ಸೊ ಅಷ್ಟರಲ್ಲೇ ನಾನು ಮುಗಿಸ್ಕೊಂಡ್ಬಿಡ್ತೇನೆ. ಈಗ ಐಬ್ರೋ ಪೆನ್ಸಿಲ್ ಬ್ರೌನ್ ಕಲರ್. ನನಗೆ ಇದು ಹಾಕಲಿಲ್ಲ ಅಂದರೆ ನನಗೇನೋ ಮಿಸ್ ಆದಂಗೆ ಅನಿಸ್ಬಿಡುತ್ತೆ. ಸೊ ನಾನು ಯೂಶಲಿ ಲೋವರ್ ಲೈನ್ ಏನಿರುತ್ತಲ್ಲ, ಅದು ಸ್ವಲ್ಪ ಒಳಗಡೆಗಿಂದ, ಅಂದರೆ ಐಬ್ರೋ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ಇಲ್ಲಿ, ಅದಕ್ಕಿಂತ ಒಳಗಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಲೈಟಾಗಿ ಹಾಕ್ತೀನಿ. ಆ್ಯಂಡ್ ಇದು ಬಂದು ಮೇಲೆ ಬಂದು ಕೆಳಗಡೆ ಏನು ಥಿಕ್ನೆಸ್ ಹಾಕಿರ್ತೀನಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ತೀನಿ. ಅದಾದಮೇಲೆ ಬ್ರಷಲ್ಲಿ ಈಕ್ವಲ್ ಮಾಡ್ತೀನಿ. ನಾನು ಒಂದು 6 months ಆಗಿರ್ಬೋದು ಐಬ್ರೋ ಮಾಡಿಸಿ. ಸೊ ನನಗೆ ಈ ರೀತಿ ಹಾಕೋದ್ರಿಂದ ನಂಗೆ ಐಬ್ರೋ ಮಾಡಿಸ್ಬೇಕು ಅಂತ ಅನ್ಸೋದೇ ಇಲ್ಲ. ಸೊ ಐ ಕ್ಯಾನ್ ಅಡ್ಜಸ್ಟ್. ಕಣ್ಬಿಡ್ಬೋದಾ? ನಾನು ಹೇಳ್ತೀನಿ ರಿಚು, ನೀನು ಡಿಸ್ಟರ್ಬ್ ಮಾಡಬಾರ್ದು ನನಗೀಗ. ಸೊ ನೆಕ್ಸ್ಟ್ ಕಾಜಲ್. ಓಕೆನಾ, ಆಯಿತು. ಈಗ ಒಂದು ಬಿಂದಿ ಯೂಶಲಿ ಏನು ಇಡ್ತೀನಲ್ಲ ಅದಕ್ಕಿಂತ ಒಂದು ಸೈಜ್ ದೊಡ್ಡದಿಡ್ತೀನಿ. ಸೊ ದಟ್ ನನಗೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಸ್ಯಾರಿಗೆ ಮ್ಯಾಚ್ ಎಲ್ಲ ಮಾಡಲ್ಲ. ಡಾರ್ಕರ್ ಶೇಡ್, ನೇವಿ ಬ್ಲೂ, ಬ್ಲ್ಯಾಕ್, ಬ್ರೌನ್, ಮೆರೂನ್ ಈ ಥರದ್ದು ಇಡ್ತೀನಿ ಯಾವಾಗಲೂ ಅಷ್ಟೇ. ಸೊ ಇವಾಗ ಬ್ಲೂ ಎತ್ಕೊಂಡೆ, ಅದು ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ. ಬಾಯ್. ಓಕೆ, ಜಾಸ್ತಿ ಆಯಿತಾ? ಹಾಂ, ಮತ್ತೆ ನಗಿತಾ ಇದೆಯಾ? ಏನು ಸಮಾಚಾರ? ರೆಡಿ ಆಗಿಬಿಟ್ಟಿದ್ದೀನಿ ಅಂತನಾ ನಿನ್ನ ಬಿಟ್ಬಿಟ್ಟು? ಇಲ್ಲ. ಸೊ ರಿಷಿತಾಗೆ ಬ್ಲಷಸು ಹೈಲೈಟಿಂಗ್ ಎಲ್ಲ ಮಾಡಿದೆ. ನಿಮಗೆ ಚಿಕ್ಕದ ಸ್ಟಿಕ್ಕರ್ ತೊಗೊಂಬ. ಆ್ಯಂಡ್ ಲಿಪ್ಸ್ಟಿಕ್ಕು ಅಷ್ಟೇ, ನಾನು ತುಂಬ ಡಾರ್ಕ್ ಶೇಡ್ಸ್ ಪ್ರಿಫರ್ ಮಾಡ್ತೀನಿ. ಸೊ ಇದು ಯಾವುದಿದು, ಹುದಾ ಬ್ಯೂಟಿದು ಶೇಡ್ ನಂಬರ್ 11, ಶೇಡ್ 11. ಸೊ ಇದು 11 ಅಂದರೆ ಕಲರ್ಸಲ್ಲಿ 11 ಅಲ್ಲ, ರೆಡ್ ಶೇಡ್ಸ್ ಅಂತ ಬರುತ್ತೆ. ರೆಡ್ ಶೇಡ್ಸಲ್ಲಿ 11, ನಂಬರ್ 11 ಚೂಸ್ ಮಾಡ್ಕೋಬೇಕು. ಸೊ ಟೈಮ್ ಆಗಿದೆ 6:27. ಬಾ, ಲಿಪ್ಸ್ಟಿಕ್ ಹಾಕ್ತೀನಿ. ನೋಡಿದ್ರಾ ನಮ್ಮ ರಿಷಿ ಎಷ್ಟು ಚೆನ್ನಾಗಿ ಮೆಡ್ಕೇಟ್ ಕೊಡ್ತಾರೆ ನನಗೆ. ಓಕೆ, ನಿಮ್ದೆಲ್ಲ ಸರಿ ಇದೆಯಾ? ಓಕೆನಾ? ಬಾ. ಸೊ ನೋಡಿ, ಇದಿಷ್ಟು ನಾನು ಮತ್ತು ನಮ್ಮ ರಿಷಿ ನೋಡಿ 6:36. ಆಗಲೇ 6:30 ಅಷ್ಟರಲ್ಲಿ ರೆಡಿ ಆಯಿತು. ಇನ್ನು 6 minutes ಜ್ಯುವೆಲ್ರಿ ಹಾಕ್ಕೊಳ್ಳೋದು ಎಲ್ಲ ಸ್ವಲ್ಪ ಟೈಮ್ ಆಯಿತು. ಸೊ ಇದು ನಾನು ನಮ್ಮ ರಿಷಿ
ಮದುವೆಗೆ ಹೋಗೋದಕ್ಕೆ ರೆಡಿ ಆಗಿರೋ ಅಂಥ ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿರೋರು ಲೈಕ್ ಮಾಡೋದನ್ನು